ವಿಜಯನಗರದ ಕೊಟ್ಟೂರಲ್ಲಿ ಆಗಿದ್ದು ಎಷ್ಟು ಕೊಲೆ? ಅಪ್ಪ ಅಮ್ಮ ತಂಗಿ ಜೊತೆಗೆ ಇನ್ನೆಷ್ಟು ತಲೆ ತೆಗೆದಿದ್ದಾನೆ ಕಟುಕ. ಬಗೆದಷ್ಟು ಸಿಕ್ತಿದೆ ಕೊಟ್ಟೂರು ಕಿರಾತಕನ ಕ್ರೂರ ಕಥೆ. ಮೊನ್ನೆ ವಿಜಯನಗರದಲ್ಲಿ 3 ಹೆಣಗಳನ್ನ ಬೀಳಿಸಿದ್ದ ಈ ಕಿರಾತಕ ತನ್ನ ತಂದೆ ತಾಯಿ ತಂಗಿಯನ್ನೇ ಕೊಲೆ ಮಾಡಿ ಬಂದು ಪೊಲೀಸರಿಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕೊಡಕ್ ಹೋದಂತಹ ಸಂದರ್ಭದಲ್ಲಿ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ರು. ಅಪ್ಪ ಅಮ್ಮ ತಂಗಿ ಕೊಂದವನಿಗೆ ಮಾವನ ಬೆಂಬಲ ಇತ್ತು ಅಂತ ಹೇಳಲಾಗ್ತಾ ಇದೆ. ದೃಶ್ಯಂ ಸಿನಿಮಾ ರೀತಿ ಪ್ಲಾನ್ ಮಾಡಿದ್ರು. ಮಾವ ಅಳಿಯ ಟ್ರಿಪಲ್ ಮರ್ಡರ್ ಅಲ್ಲ, 4 ಹತ್ಯೆಗೈದ ಅನುಮಾನ ಕಾಡ್ತಾ ಇದೆ ಈಗ. ಯಾಕಂದ್ರೆ ತಂಗಿಯ ಪ್ರಿಯಕರನ ಹತ್ಯೆ ಮಾಡಿರೋ ಅನುಮಾನ ಕೂಡ ಎದ್ದು ಕಾಣಿಸ್ತಾ ಇದೆ. ತಂಗಿಯ ಪ್ರಿಯಕರನ ಹತ್ಯೆ ಮಾಡಿದ್ದಾನೆ ಈತ ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿದೆ. ವಿಜಯನಗರ ತಿಲಕ್ ನಗರ ಪೊಲೀಸರಿಂದ ಜಂಟಿ ತನಿಖೆ ನಡೀತಾ ಇದೆ. ತನಿಖೆ ವೇಳೆ ದೃಶ್ಯಂ ಸಿನಿಮಾ ತರ ಪ್ಲಾನ್ ಮಾಡಿದ್ದು ಪತ್ತೆಯಾಗಿದೆ. ಕೊಲೆ ಮಾಡಿ ಜಯದೇವ ಆಸ್ಪತ್ರೆಗೆ ಬಂದು ಫೋಟೋ ತೆಗೆಸಿದ್ದ. ಕೊಟ್ಟೂರಿನಿಂದ ಬೆಂಗಳೂರಿಗೆ ಬಂದ ಬಸ್ ಟಿಕೆಟ್ ಕೂಡ ಇಟ್ಕೊಂಡಿದ್ದ. ಮೊಬೈಲ್ ಲೊಕೇಶನ್ ಆಸ್ಪತ್ರೆಯಲ್ಲೇ ಸಿಗಬೇಕು ಅಂತ ಹೇಳಿ ಆ ಮೊಬೈಲ್ ಫೋನ್ ಅನ್ನ ಆಸ್ಪತ್ರೆಯಲ್ಲಿಯೇ ಇಟ್ಟು ಬಂದಿದ್ದ. ಆಮೇಲೆ ನನ್ನ ಕುಟುಂಬಸ್ಥರು ಕಾಣೆಯಾಗಿದ್ದಾರೆ ಅಂತ ದೂರನ್ನ ಕೊಡಲು ಹೋಗಿದ್ದ. ಆರೋಪಿ ಅಕ್ಷಯ್ ಭಾವನೆ ಎಲ್ಲ ಐಡಿಯಾನು ಕೊಟ್ಟಿದ್ದ. ಈಗ ತಂಗಿ ಪ್ರಿಯಕರನನ್ನು ಕೊಲೆ ಮಾಡಿರುವ ಬಗ್ಗೆ ತನಿಖೆ ಆಗ್ತಾ ಇದೆ. ನಿಜಕ್ಕೂ ಕೂಡ ಈ ಕಿರಾತಕನ ಕ್ರೌರ್ಯ ಬೆಚ್ಚಿ ಬೀಳಿಸ್ತಾ ಇದೆ. ಯಾಕಂದ್ರೆ ತನ್ನ ತಂದೆ ತಾಯಿ ತಂಗಿಯನ್ನ ಮನೆಯಲ್ಲಿ ಮರ್ಡರ್ ಮಾಡಿ ಹೂತ್ ಹಾಕಿ ಬಂದಿರ್ತಾನೆ. ಅದಾದ ಮೇಲೆ ಪೊಲೀಸರಿಗೆ ಬೆಂಗಳೂರಿಗೆ ಬಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದಕ್ಕೆ ಮುಂದಾಕಿರ್ತಾನೆ. ಆತನನ್ನ ವಿಚಾರಣೆಗೆ ಒಳಪಡಿಸಿದಾಗ ಅಸಲಿ ಸತ್ಯ ಹೊರಗೆ ಬರುತ್ತೆ. ಆಗ ಪೊಲೀಸರು ಅಂದ್ಕೊಂಡಿದ್ದು ಈತ ಬರೀ 3 ಕೊಲೆಗಳನ್ನ ಮಾಡಿದ್ದಾನೆ ಅಂತ ಹೇಳಿ. ಬಟ್ ಈಗ ತಂಗಿ ಪ್ರಿಯಕರನ್ನು ಕೂಡ ಈಗ ಹತ್ಯೆಗೈದಿದ್ದಾನೆ ಅನ್ನುವಂತಹ ವಿಚಾರ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈತ ಎಂತ ಕಿರಾತಕ ಇರಬೇಕು? ತನ್ನ ತಂದೆ ತಾಯಿ ತಂಗಿಯನ್ನ ಕೊಲೆ ಮಾಡಿದ್ದು ಅಲ್ಲದೆ ಈಗ ತಂಗಿಯ ಪ್ರಿಯಕರನನ್ನು ಕೂಡ ಈತ ಕೊಲೆ ಮಾಡಿದ್ದಾನೆ ಅಂತ ಹೇಳಿದ್ರೆ ಏನ್ ಕಾರಣಕ್ಕೆ? ಮಾವ ಅಳಿಯ ಸೇರ್ಕೊಂಡು ಯಾವ ರೀತಿಯಾಗಿ ಪ್ಲಾನ್ ಮಾಡಿದ್ರು? ಈಗ ತನಿಖೆಯ ಸಂದರ್ಭದಲ್ಲಿ ಈ ವಿಚಾರಗಳು ಹೇಗೆ ಬಯಲಾಯಿತು? ಚೈತ್ರ, ಏನು ಕೊಟ್ಟೂರು ಪಟ್ಟಣದಲ್ಲಿರ್ತಕ್ಕಂಥ ಭೀಕರ ಕೊಲೆ ಪ್ರಕರಣ ಸಾಕಷ್ಟು ಟ್ವಿಸ್ಟ್ ಅನ್ನು ಕೂಡ ಪಡೆದುಕೊಡ್ತಕ್ಕಂಥದ್ದು. ಈತನ ದುಷ್ಕೃತ್ಯ ಮತ್ತು ಈತನ ಕ್ರೂರತ್ವ ಯಾವ ರೀತಿ ಅನ್ನೋದು ಕೂಡ ಈಗ ಒಂದೊಂದೇ ಪೊಲೀಸರ ತನಿಖೆಯಿಂದ ಕೂಡ ರಿವೀಲ್ ಆಗ್ತಾ ಇರ್ತಕ್ಕಂಥದ್ದು. ಈತ ಮೊದಲಿಗೆ ಆರಂಭದಲ್ಲಿ ತಂದೆ ತಾಯಿ ತನ್ನ ಸಹೋದರಿ ಕೂಡ ನಾಪತ್ತೆ ಆಗಿದೆ ಅನ್ನೋ ಒಂದು ನಾಟಕವಾಡಿ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಈತ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೊಡ್ತಾನೆ. ಅದಾದ ನಂತರ ಆತನ ಮಾವ ಕೂಡ ಇರ್ತಾನೆ, ಅಂದ್ರೆ ಅಕ್ಷಯ್ ಕುಮಾರ್ ಮಾವ ವಸಂತ್ ಅಂತಕ್ಕಂಥ ಬೆಂಗಳೂರಿನ ವಾಸ ಆಗಿರ್ತಾನೆ. ಆತ ಕೂಡ ಸಾಕಷ್ಟು ಖತರ್ನಾಕ್ ಐಡಿಯಾಗಳನ್ನ ಕೊಡ್ತಾನೆ. ಯಾವ ರೀತಿಯಾಗಿ ಸಾಕ್ಷ್ಯಗಳನ್ನ ನಾಶಪಡಿಸಬೇಕು ಅನ್ನೋಲ್ಲಿ ಕೂಡ ಸಾಕಷ್ಟು ಐಡಿಯಾಗಳನ್ನು ಕೂಡ ಆತ ಕೊಡ್ತಾನೆ. ಅದಕ್ಕಾಗಿ ಅಕ್ಷಯ್ ಆತನಿಗೆ ಒಂದು 4 ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಟ್ಟಿದ್ದಾನೆ ಅನ್ನೋದು ಕೂಡ ಪೊಲೀಸರ ಒಂದು ತನಿಖಾಧಿಕಾರಿ ಮುಂದೆ ಬಿಟ್ಟಿರ್ತಕ್ಕಂಥ ಹೇಳಿಕೆಯಲ್ಲಿ ಕೂಡ ಗೊತ್ತಾಗಿರ್ತಕ್ಕಂಥದ್ದು. ಅದಾದ ನಂತರ ತನ್ನ ಮಾವ ಕೊಟ್ಟಿರ್ತಕ್ಕಂಥ ಐಡಿಯಾ ಆಧಾರದ ಮೇಲೆ ಆತ ಮತ್ತೆ ಕೊಟ್ಟೂರು ಪಟ್ಟಣಕ್ಕೆ ಬರ್ತಾನೆ. ಬಂದಂತ ಸಂದರ್ಭದಲ್ಲಿ 3 ಜನರನ್ನೇನು ತಂದೆ ತಾಯಿ ಸಹೋದರನೇನು ಕೊಲೆಗೈದು ಒಂದು ಕೊಠಡಿಯಲ್ಲಿ ಏನು ಹಾಕಿರ್ತಾನೆ. ಅವುಗಳನ್ನ ತನ್ನದೇ ಅದೇ ಒಂದು ಮನೆಯ ಹಾಲಲ್ಲಿ ಕೂಡ ಆತ ಒಂದು ಗುಂಡಿಯನ್ನ ತೆಗೆದು 3 ಮೃತದೇಹಗಳನ್ನು ಕೂಡ ಹೊರಗಡೆ ಒಂದು ಗುಂಡಿಯಲ್ಲಿ ಮುಚ್ಚಿ ಮತ್ತೆ ಆತ ಬೆಂಗಳೂರಿಗೆ ಕೂಡ ತಳ್ಳಿರ್ತಕ್ಕಂಥದ್ದು. ಈ ರೀತಿಯಾಗಿ ಅದ್ರ ಜೊತೆಗೆ ಪೊಲೀಸರಿಗೆ ಕೂಡ ಸಾಕಷ್ಟು ಅನುಮಾನವನ್ನ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಈತ ತಂದೆ ತಾಯಿ ಸಹೋದರಿಯ 3 ಮೊಬೈಲ್ಗಳನ್ನು ಕೂಡ ಈತ ಜಯದೇವ ಆಸ್ಪತ್ರೆಯಲ್ಲಿ ಒಂದು ಡಸ್ಟ್ಬಿನ್ ಅಲ್ಲಿ ಕೂಡ ಹಾಕಿರ್ತಾನೆ. ಅದಾದ ನಂತರ ಯಾಕಂದ್ರೆ ಅಲ್ಲಿ CC ಕ್ಯಾಮ್ರಾದ ದೃಶ್ಯಗಳನ್ನು ಕೂಡ ಪರಿಶೀಲನೆ ಮಾಡ್ತಕ್ಕಂಥ ನಾಟಕವನ್ನು ಕೂಡ ಆತ ಆಡ್ತಾನೆ. ಯಾವುದು ಕೂಡ ಸಿಗದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಈತನ ಮೇಲೆ ಕೂಡ ಪೊಲೀಸರಿಗೆ ಸಾಕಷ್ಟು ಸಂಶಯ ಮತ್ತು ಅನುಮಾನಗಳು ಕೂಡ ಬರುತ್ತೆ. ಇದೇ ಕಾರಣಕ್ಕಾಗಿ ಇದನ್ನ ತೀವ್ರವಾದಂತ ವಿಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದೊಂದಾಗಿ ತಾನು ಮಾಡಿರ್ತಕ್ಕಂಥ ಕ್ರೂರತ್ವ ಯಾವ ರೀತಿಯಾದಂತ ಕೊಲೆಯನ್ನು ಮಾಡಿದನ್ನು ಸಂಬಂಧಪಟ್ಟಂಗೆ ಪೊಲೀಸರ ಮುಂದೆ ಬಾಯಿ ಬಿಟ್ಟಿರ್ತಕ್ಕಂಥದ್ದು. ಅದಾದ ನಂತರ ನಿನ್ನೆ ಅಷ್ಟೇ ತಿಲಕ್ ನಗರ ಪೊಲೀಸರು ಕೂಡ ಕೊಟ್ಟೂರಿಗೆ ಬಂದು ಮೃತದೇಹಗಳನ್ನು ಕೂಡ ಹೊರಗೆ ತೆಗೆದು ಈಗಾಗಲೇ ಮರಣೋತ್ತರ ಪರೀಕ್ಷೆ ಕೂಡ ನಡೆಸಿ ಮೃತದೇಹಗಳನ್ನು ಕೂಡ ಅವರ ಕುಟುಂಬಸ್ಥರಿಗೆ ಕೂಡ ಹಸ್ತಾಂತರ ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಪ್ರಮುಖವಾಗಿ ಈತ ಈ ರೀತಿಯಾಗಿ ಕೊಲೆ ಮಾಡ್ಲಿಕ್ಕೆ ಪ್ರಮುಖವಾಗಿ ಕಾರಣ ಆಗಿರ್ತಕ್ಕಂಥದ್ದು ಆತನ ಸಹೋದರಿ ಇರ್ತಾಳೆ. ಸಹೋದರಿ ಬೇರೊಂದು ಯುವಕನ ಜೊತೆ ಒಂದು
ಒಂದು ಪ್ರೀತಿಯನ್ನು ಕೂಡ ಮಾಡ್ತಾ ಇಲ್ಲ ಅನ್ನೋ ಅಂಶ ಕೂಡ ಆತ ಮೊಬೈಲ್ ಚಾಟಿಂಗ್ ಅಲ್ಲಿ ಕೂಡ ಆತ ಗಮನಿಸಿರ್ತಾನೆ. ಅದಾದ ನಂತರ ಕೂಡ ಕುಟುಂಬಸ್ಥರಿಗೆ ತಂದೆ ತಾಯಿ ಕೂಡ ಈ ವಿಚಾರ ಕೂಡ ಗೊತ್ತಾಗುತ್ತೆ. ಆದ್ರೆ ತಂದೆ ತಾಯಿ ಇದಕ್ಕೆ ವಿರೋಧ ಕೂಡ ಹೆಚ್ಚಾಗಿ ಮಾಡಲ್ಲ. ಯಾಕಂತಂದ್ರೆ ಪ್ರೀತಿಯಿಂದ ಮಗಳನ್ನ ಸಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಾಗಿ ಅವರು ಮಗಳಿಗೆ ಸಪೋರ್ಟ್ ಅನ್ನ ಮಾಡ್ತಾರನ್ನ ಕಾರಣಕ್ಕಾಗಿ ಈತ ಸಾಕಷ್ಟು ಬಾರಿ ತನ್ನ ಸಹೋದರಿಗೆ ತಿಳಿ ಹೇಳ್ತಕ್ಕಂಥ ಕೆಲಸ ಕೂಡ ಮಾಡಿದ್ರೆ ಅನ್ನೋದು ಕೂಡ ಪೊಲೀಸರ ವಿಚಾರಣೆ ಹೇಳಿಕೆಯಲ್ಲಿ ಕೂಡ ಹೇಳಿರ್ತಕ್ಕಂಥದ್ದು. ಆದ್ರೆ ಇದ್ಯಾವುದಕ್ಕೆ ಒಪ್ಪಿದ ಸಂದರ್ಭದಲ್ಲಿ ಈ ರೀತಿಯಾಗಿ ನಾನು ಕೊಲೆ ಮಾಡಿದೆ ಅನ್ನೋದು ಸಂಬಂಧಪಟ್ಟಂಗೆ ಒಂದು ಪೊಲೀಸರ ಹೇಳಿಕೆಯಲ್ಲಿ ಕೂಡ ಈತ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಸಾಕಷ್ಟು ಕ್ರೂರತ್ವದಿಂದ ಈತ ಒಂದು ಕೊಲೆ ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ 3 ಜನ ಒಂದೇ ಬಾರಿ ಈತ ಕೊಲೆ ಮಾಡಲ್ಲ, ಒಬ್ಬೊಬ್ಬರನ್ನಾಗಿ ಪ್ರತ್ಯೇಕವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು. 3 ಮೃತದೇಹಗಳನ್ನು ಕೂಡ ಆತ ಮನೆಯಲ್ಲಿ ಹಾಕಿ ಅವತ್ತು ರಾತ್ರಿ ಕೂಡ ಆತ ಅದೇ ಒಂದು ಮನೆಯಲ್ಲಿ ಕೂಡ ವಾಸ ಆಗಿರ್ತಾನೆ. ಅದಾದ ನಂತರ ಬೆಳಗಿನ ಜಾವ ಎದ್ದು ಆತ ಬೆಂಗಳೂರಿಗೆ ತೆರಳಿ ಅಲ್ಲಿ ಈ ರೀತಿಯಾದಂತ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡತಕ್ಕಂತ ನಾಟಕವನ್ನು ಕೂಡ ಆಡಿರ್ತಕ್ಕಂಥದ್ದು. ಆದ್ರೆ ಇನ್ನ ಪೊಲೀಸರು ಈಗ ಸಾಕಷ್ಟು ತೀವ್ರವಂತ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ತಿಲಕ್ ನಗರ ಠಾಣೆ ಪೊಲೀಸರು ಕೂಡ ಇದನ್ನ 10 ದಿನಕ್ಕೆ ಕಸ್ಟಡಿ ಕೂಡ ತೆಗೆದುಕೊಂಡಿರ್ತಕ್ಕಂಥದ್ದು. ಇಲ್ಲಿ ಮತ್ತೊಂದು ಕಡೆ ಸಾಕಷ್ಟು ಅನುಮಾನಗಳು ಕೂಡ ಇದೆ. ಈತ ಇನ್ನೇನಾದ್ರೂ ಮತ್ತೇನಾದ್ರೂ ಬೇರೆ ಯಾರಿಗೆ ಏನಾದ್ರೂ ಈ ರೀತಿಯಾದಂತ ಕೊಲೆಯನ್ನ ಮಾಡಿದಾನ ಅನ್ನೋ ಸಂಶಯ ಕೂಡ ವ್ಯಕ್ತ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಈಗ ಅದನ್ನ ತೀವ್ರವಾದಂತ ವಿಚಾರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಹೆಚ್ಚಿನ ವಿಚಾರಣೆ ಕೂಡ ಈ ಒಂದು ಕೇಸ್ ಏನಿದೆ ಇದು ಕೊಟ್ಟೂರು ಠಾಣೆಗೆ ವರ್ಗಾವಣೆ ಆಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಈಗ ಸದ್ಯಕ್ಕೆ ತಿಲಕ್ ನಗರ ಪೊಲೀಸರು ಅದನ್ನ ಬೆಂಗಳೂರಲ್ಲಿ ವಿಚಾರಣೆ ಮಾಡಿಸ್ತಾ ಇದ್ದಾರೆ. ಸ್ನೇಹಿತರೆ, ಬಸವರಾಜ್, ಈಗ ತಂಗಿಯ ಪ್ರಿಯಕರ ಕೂಡ ಹತ್ಯೆ ಆಗಿದ್ದಾನೆ ಅನ್ನುವಂತಹ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಈ ತಂಗಿಯ ಪ್ರಿಯಕರ ಯಾರು, ಆತ ಈಗ ಎಲ್ಲಿದ್ದಾನೆ, ಆತನ ಹಿನ್ನೆಲೆ ಏನು, ಈಗ ಬೆಳಕಿಗೆ ಬಂದಿದೆಯಾ ವಿಚಾರಣೆಯ ಸಂದರ್ಭದಲ್ಲಿ ಆತನನ್ನು ಕೂಡ ಈತ ಕೊಲೆಗೈದಿದ್ದಾನೆ ಅಂತ ಹೇಳಿ? ಸದ್ಯಕ್ಕೆ ಇಲ್ಲಿ ಸ್ಥಳೀಯ ಅಂದ್ರೆ ವಿಜಯನಗರ ಠಾಣೆ ಪೊಲೀಸರ ಮಾಹಿತಿ ಪ್ರಕಾರ ಈತ ಏನಾತನ ಈತನ ಸಹೋದರಿಯ ಪ್ರಿಯಕರ ಅಂದ್ರೆ ಕೊಟ್ಟೂರು ನಿವಾಸಿಯಾಗಿದೆ ಅನ್ನೋ ಮಾಹಿತಿ ಕೂಡ ಬರ್ತಾ ಇದೆ. ಆದ್ರೆ ಸದ್ಯಕ್ಕೆ ಈತನಿಂದ ಒಂದು ಕೊಲೆ ಸಂಬಂಧಪಟ್ಟಂಗೆ ಹತ್ಯೆ ಸಂಬಂಧಪಟ್ಟಂಗೆ ಇದುವರೆಗೂ ಕೂಡ ಪೊಲೀಸರಿಗೂ ಅದಂತೂ ನಿಖರವಾದಂತ ಮಾಹಿತಿ ಕೂಡ ಸಿಕ್ಕಿಲ್ಲ. ಆದ್ರೆ ಸದ್ಯಕ್ಕೆ ಆರೋಪಿ ತಿಲಕ್ ನಗರ ಠಾಣೆ ಪೊಲೀಸರ ವಶದಲ್ಲಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ವಿಚಾರಣೆಯನ್ನು ಕೂಡ ತಿಲಕ್ ನಗರ ಪೊಲೀಸರೇ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಸದ್ಯಕ್ಕೆ ಅದು ಕೇಸ್ ಇನ್ನೂ ಕೂಡ ಕೊಟ್ಟೂರು ಠಾಣೆಗೆ ವರ್ಗಾವಣೆ ಆಗದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ತನಿಖೆಯನ್ನ ಸದ್ಯಕ್ಕೆ ತಿಲಕ್ ನಗರ ಪೊಲೀಸರೇ ಮಾಡ್ತಾ ಇದ್ದಾರೆ. ಆದ್ರೆ ಈತ ಕೊಟ್ಟೂರು ಪಟ್ಟಣದ ನಿವಾಸಿ ಅನ್ನೋದು ಕೂಡ ಗೊತ್ತಾಗಿದೆ ಯುವಕ. ಆದ್ರೆ ಇದುವರೆಗೆ ಈತ ಎಲ್ಲಿದ್ದಾನೆ ಏನನ್ನೋದು ಕೂಡ ಇದುವರೆಗೂ ಕೂಡ ಇನ್ನ ಪತ್ತೆ ಆಗಿಲ್ಲ. ಆದ್ರೆ ಪೊಲೀಸರು ಇನ್ನಷ್ಟು ಈತನ ಸಂಬಂಧಪಟ್ಟಂಗೆ ವಿಚಾರಣೆ ಕೂಡ ಮಾಡಬೇಕಾಗಿದೆ. ಸ್ನೇಹಿತರೆ, ಇನ್ನು ಮತ್ತೊಂದ್ ಕಡೆ ಈಗ ಈ ಅಕ್ಷಯ್ಗೆ ಸಾಥ್ ನೀಡಿದ್ನಲ್ಲ ಮಾವ, ಆ ಮಾವನನ್ನ ಕೂಡ ಈಗ ಅರೆಸ್ಟ್ ಮಾಡಿದಾರ, ವಿಚಾರಣೆ ಮಾಡ್ತಾ ಇದ್ದಾರ ಆತನ ಕಥೆ ಏನು ಅಂತ? ಖಂಡಿತ ಈತ ಅಕ್ಷಯ್ ಕುಮಾರನ ದೊಡ್ಡಮ್ಮನ ಮಗಳ ಪತಿ ಆಗಿರ್ತಾನೆ ವಸಂತ್ ಅಂತಕ್ಕಂಥದ್ದು. ಈತ ಬೆಂಗಳೂರು ನಗರದಲ್ಲಿ ವಾಸಿ ಆಗಿರ್ತಾನೆ. ಈತ 3 ಜನರನ್ನ ಕೊಲೆ ಮಾಡಿದ ಬಳಿಕ ಈತ ಬೆಂಗಳೂರಿಗೆ ತೆರಳುತ್ತಾನೆ. ಬೆಂಗಳೂರಿಗೆ ತೆರಳಿದಂತ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆ ಎಲ್ಲಾ ವಿಚಾರಗಳನ್ನು ಕೂಡ ತನ್ನ ಮಾವನಿಗೆ ಕೂಡ ಹೇಳ್ತಾನೆ. ಆದ್ರೆ ಇದನ್ನ ಸಾಕ್ಷ್ಯಗಳನ್ನ ಯಾವ ರೀತಿಯಾಗಿ ನಾಶಪಡಿಸಬೇಕು ಅನ್ನಿಟ್ಟಲ್ಲಿ ಕೂಡ ಈತ ವಸಂತ ಸಾಕಷ್ಟು ರೀತಿಗೆ ಖತರ್ನಾಕ್ ಐಡಿಯಾಗಳನ್ನು ಕೊಡ್ತಾನೆ. ದೃಶ್ಯಂ ಮಾದರಿಯಲ್ಲಿ ಒಂದು ಗುಂಡಿಯನ್ನ ತೆಗೆದು ಮುಚ್ಚಬೇಕು, ಆದ್ರೆ ಮನೆಯಲ್ಲೇ ಮುಚ್ಚಿದ್ರೆ ಇದು ಯಾರಿಗೂ ಕೂಡ ಗೊತ್ತಾಗಲ್ಲ. ಮತ್ತು ಮೊಬೈಲ್ಗಳನ್ನು ಕೂಡ ಇವು ನಾವು ಜಯದೇವ್ ಆಸ್ಪತ್ರೆಯಲ್ಲಿ ಕೂಡ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಇಲ್ಲಿಂದನೇ ನಾಪತ್ತೆ ಆಗಿರ್ತಕ್ಕಂಥ ಒಂದು ಅನುಮಾನ ಕೂಡ ಪೊಲೀಸರಿಗೂ ಕೂಡ ಬರಬೇಕು ಅನ್ನೋ ನಿಟ್ಟಲ್ಲಿ ಕೂಡ ಈ ರೀತಿಯಾದಂತಹ ಐಡಿಯಾಗಳನ್ನು ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಆತನ ಮೇಲೆ ಕೂಡ FIR ಆಗಿರ್ತಕ್ಕಂಥದ್ದು. ಈಗಾಗಲೇ ತಿಲಕ್ ನಗರ ಪೊಲೀಸರು ಆತನನ್ನು ಕೂಡ ವಶಕ್ಕೆ ತೆಗೆದುಕೊಂಡು ಅದನ್ನು ಕೂಡ ವಿಚಾರಣೆ ಮಾಡ್ತಾರೆ. ಯಾಕಂದ್ರೆ ಆ ವಸಂತ ಅಂತಕ್ಕಂಥ ಈತನ ಮಾವ ಏನಿರ್ತಾನೆ ಹಣದ ಆಸೆಗೆ ಇದು ಒಂದು ಸಾಕ್ಷ್ಯ ನಾಶಪಡಿಸಲಿಕ್ಕೆ ಈ ರೀತಿಯಾದಂತಹ ಖತರ್ನಾಕ್ ಐಡಿಯಾಗಳನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. 4 ಲಕ್ಷ ರೂಪಾಯಿಯನ್ನು ಹಣವನ್ನು ಪಡೆದ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಇನ್ನೂ ಹೆಚ್ಚಿನ ಹಣ ಕೊಡುವುದಾಗಿ ಕೂಡ ಈತ ಏನು ಕ್ರೂರಿ ಇದ್ದಾನೆ ಅಕ್ಷಯ್, ಈತ ಕೂಡ ತನ್ನ ಮಾವನಿಗೆ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆತ ಹಣದ ಆಸೆಗೆ ಈ ರೀತಿಯಾದಂತ ಖತರ್ನಾಕ್ ಐಡಿಯಾಗಳನ್ನ ಕೊಟ್ಟಿದೆ ಅನ್ನೋದು ಕೂಡ ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿ. ಚೈತ್ರ, ಓಕೆ, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಬೀದರ್ನ ಮೊಳಕೇರಾದಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಸ್ಫೋಟದ ಆತಂಕದಲ್ಲಿದ್ದಾರೆ ಗ್ರಾಮಸ್ಥರು. ಸ್ಥಳಕ್ಕೆ ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್ ಭೇಟಿ ನೀಡಿದ್ದಾರೆ. ಬೀದರ್ನ ಮೊಳಕೇರಾದಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಸ್ಫೋಟದಿಂದಾಗಿ ಅಲ್ಲಿನ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ, ಆತಂಕಕ್ಕೆ ಒಳಗಾಗಿದ್ದಾರೆ. ಈಗ ಸದ್ಯಕ್ಕೆ ಸ್ಥಳಕ್ಕೆ ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್ ಭೇಟಿ ಕೊಟ್ಟಿದ್ದಾರೆ. ಖುದ್ದು ಭೇಟಿಯನ್ನ ನೀಡಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಸಚಿವರು. ಘಟನೆಯ ಬಗ್ಗೆ ಪ್ರದೀಪ್ ಗುಂಟಿ SP ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗ್ರಾಮಸ್ಥರೊಂದಿಗೆ ಸಭೆ ನಡೆಸುತ್ತಾ ಇದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ಸಚಿವರ ಮುಂದೆ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಪದೇ ಪದೇ ಸ್ಫೋಟ ಯಾಕೆ ಆಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ.
ಆತಂಕದಲ್ಲೇ ಜೀವನ ನಡೆಸುವಂತಾಗಿದೆ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಎಲ್ಲಂದ್ರಲ್ಲಿ ಕೆಮಿಕಲ್ ತ್ಯಾಜ್ಯ ಬಿಟ್ಟು ಹೋಗ್ತಿದ್ದಾರೆ. ಇದರಿಂದ ಜನ ಜಾನುವಾರುಗಳಿಗೆ ಸಮಸ್ಯೆ ಆಗ್ತಾ ಇದೆ. ಸಮಸ್ಯೆಗಳ ಬಗ್ಗೆ ಸಚಿವರಿಗೆ ಗ್ರಾಮಸ್ಥರು ವಿವರಣೆ ಕೊಟ್ಟಿದ್ದಾರೆ. ಯಾಕಂದ್ರೆ ಎಲ್ಲಂದ್ರಲ್ಲಿ ಕೆಮಿಕಲ್ ತ್ಯಾಜ್ಯ ಬಿಟ್ಟು ಹೋಗ್ತಾ ಇರೋದ್ರಿಂದ ಜನ ಜಾನುವಾರುಗಳಿಗೆ ಸಮಸ್ಯೆ ಆಗ್ತಾ ಇದೆ, ರೋಗ ಬಾಧೆ ಹೆಚ್ಚಾಗ್ತಾ ಇದೆ. ಪದೇ ಪದೇಯಾಗಿ ಈ ಸ್ಫೋಟದಿಂದ ನಮಗೆ ತೊಂದರೆಗಳು ಆಗ್ತಾ ಇದೆ, ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿ ಸಚಿವ ಈಶ್ವರ್ ಖಂಡ್ರೆಗೆ ಖುದ್ದು ಗ್ರಾಮಸ್ಥರೇ ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಈಗಾಗಲೇ ಎಸ್ಪಿ ಪ್ರದೀಪ್ ಗುಂಟಿ ಅವರು ಕೂಡ ಸ್ಥಳದಲ್ಲಿ ಮುಖಾಂ ಹೂಡಿದ್ದಾರೆ. ಅಂದ್ರೆ ಈ ಒಂದು ಸ್ಫೋಟ ಎಲ್ಲಿಂದ ಕೇಳಿಸ್ತಾ ಇದೆ, ಜೊತೆಗೆ ಈ ಸ್ಫೋಟಕ್ಕೆ ಕಾರಣ ಏನು, ಅಥವಾ ಅಲ್ಲೇನಾದ್ರೂ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆಯಾ, ಈ ಎಲ್ಲ ವಿಚಾರಗಳನ್ನ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸ್ಥಳಕ್ಕೆ ಸಚಿವರು ಭೇಟಿ ಕೊಟ್ಟು ಗ್ರಾಮಸ್ಥರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಇಷ್ಟು ದೊಡ್ಡ ಚರ್ಚೆ ಆಗಿದೆ. 7 ತಿಂಗಳಿಂದ ಆದ್ರೂ ಯಾವುದೇ ಸ್ಟೇಟ್ಮೆಂಟ್ ಅಂತ ಕೊಡ್ತಾ ಇಲ್ಲ ನಮಗೆ. ಏನು ಕಾಸ್ ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. FSL ರಿಪೋರ್ಟ್ ಬಂತು, ಎಲ್ಲನೂ ಕೂಡ ಆಗ್ತು. ಎದ್ರ ಬಗ್ಗೆ ಆಗಿದೆ ಅಂತ ಒಂದು ಕೂಡ ಇಲ್ಲ. ಮತ್ತು ಮೊನ್ನೆ ಏನು ಇದು ಆಗೋದಕ್ಕಿಂತ 3 ಡೇಸ್ ಬಿಫೋರ್ ಅವಗೂ ಕೂಡ ಶಬ್ದ ಬಂತು. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ತಾವು ಬಂದಿದ್ದಾರೆ. ಬೀದರ್ನಲ್ಲಿ ಅನುಮಾನಾಸ್ಪದ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟದಿಂದ 5 ಮಕ್ಕಳಿಗೆ ಗಂಭೀರ ಗಾಯಗಳಾಗಿದೆ. ಅಷ್ಟಕ್ಕೂ ಮೊಳಕೇರಾದಲ್ಲಿ ನಿಜಕ್ಕೂ ಆಗಿದ್ದೇನೆ. ಈ ಸ್ಫೋಟ ಎಲ್ಲಿಂದ ಸಂಭವಿಸಿದೆ, ಈ ಸ್ಫೋಟ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ. ಯಾಕಂದ್ರೆ ಈ ಒಂದು ಸ್ಫೋಟದಿಂದ ಈಗ 5 ಮಕ್ಕಳಿಗೆ ಗಂಭೀರ ಗಾಯ ಆಗಿರುವಂಥದ್ದು. ಮೊಳಕೇರಾದ ಮನೆಗಳಲ್ಲಿ ಅಕ್ರಮ ಕೆಮಿಕಲ್ ಸಂಗ್ರಹ ಮಾಡಲಾಗಿದೆಯಾ, ಹಾಕಿದ್ರೆ ಮೊಳಕೇರಾದ ಕೆಲವು ವ್ಯಕ್ತಿಗಳಿಂದ ಕೆಮಿಕಲ್ ಸಂಗ್ರಹಿಸಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಸಂತ್ರಸ್ತ ಮಕ್ಕಳ ಪೋಷಕರಿಗೆ ಚಳಿ ಬಿಡಿಸಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ನಿಮ್ಮ ಮನೆ ಗಂಡಸರಿಗೆ ಮೊದಲು ಬುದ್ಧಿ ಹೇಳಿ, ಮನೆಯಲ್ಲಿ ಕೆಮಿಕಲ್ ಸಂಗ್ರಹಿಸಿ ಇಡಬೇಡಿ ಅಂತ ಹೇಳಿ ಸಚಿವರೇ ಈಗ ಗ್ರಾಮಸ್ಥರಿಗೆ ಬುದ್ಧಿ ಹೇಳ್ತಿದ್ದಾರೆ. ಅಕ್ರಮ ಕೆಮಿಕಲ್ ಸಂಗ್ರಹದ ಬಗ್ಗೆ ಈಶ್ವರ್ ಖಂಡ್ರೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. तुम्हारे मर्दों को बोलो ऐसे केमिकल मत लेके आओ बोल के बोलो। धंधा केमिकल वहाँ सा नहीं है, वो साबित भी हुआ है। तुम्हारे दिमाग में रहने दो। सुनो बच्चों के लिए ठीक है, बच्चों का हम देखभाल करते हैं, चिंता मत करो। ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಈ ಮೊಳಖೇರಾದಲ್ಲಿ ಸ್ಫೋಟ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಜೊತೆಗೆ ಈ ಸ್ಫೋಟದ ಹಿಂದೆ ಯಾರಿದ್ದಾರೆ, ಜೊತೆಗೆ ಈ ಕೆಮಿಕಲ್ ಸಂಗ್ರಹವನ್ನ ಯಾಕೆ ಮಾಡಲಾಗಿತ್ತು ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ. ಹಾಗಾಗಿ ಇವತ್ತು ಸಚಿವರು ಭೇಟಿ ಕೊಟ್ಟಿದ್ರಲ್ಲ, ಆ ಸಂದರ್ಭದಲ್ಲಿ ಗ್ರಾಮಸ್ಥರು ಏನ್ ಹೇಳಿದ್ರು, ಸಚಿವರಿಗೆ ಏನ್ ಭರವಸೆ ಕೊಟ್ರು, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಏನ್ ಚೈತ್ರ, ನಿನ್ನೆ ಬೆಳಗ್ಗೆ ಏನು ಮೊಳಕೆರ ಗ್ರಾಮದಲ್ಲಿ ನಿಗೂಢ ವಸ್ತು ಒಂದು ಸ್ಫೋಟಗೊಂಡಿತ್ತು. ಸ್ಫೋಟಗೊಂಡ ಪರಿಣಾಮವಾಗಿ 4 ಮಕ್ಕಳು ಸೇರಿದಂತೆ 6 ಜನರಿಗೆ ಗಂಭೀರ ಗಾಯವಾಗಿದ್ದು, ಅದರಲ್ಲಿ 2 ಸ್ಥಿತಿ ಚಿಂತಾಜನಕವಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಹೈದರಾಬಾದ್ ಮತ್ತು ಸೋಲಾಪುರದಲ್ಲಿ ಪ್ರತ್ಯೇಕವಾಗಿ ಚಿಕಿತ್ಸೆ ಕೂಡ ನೀಡಲಾಗ್ತದ್ದು. ಈ ಒಂದು ಬೆನ್ನಲ್ಲೇ ಏನು ಇವತ್ತು ಬೆಳಗ್ಗೆ ಈಶ್ವರ್ ಖಂಡ್ರೆ ಅವರು ಏನು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರ್ತಕ್ಕಂಥ ಗಾಯಾಳು ಮಕ್ಕಳ ಆರೋಗ್ಯವನ್ನ ವಿಚಾರಿಸುವ ಮೂಲಕ ಮತ್ತೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ನಂತರ ಏನು ಮೊಳಕೆರ ಗ್ರಾಮಕ್ಕೆ ಶಾಸಕರು ಭೇಟಿ ನೀಡಿದ್ರು. ಈ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಏನು ಘಟನಾ ಸ್ಥಳದಲ್ಲಿ ಇರತಕ್ಕಂತ ಎಲ್ಲಾ ಸಂಪೂರ್ಣ ಮಾಹಿತಿಯನ್ನು, ಅಂದ್ರೆ ಯಾವ ರೀತಿಯಾಗಿ ಸ್ಫೋಟ ಆಯ್ತು, ಯಾವ ಮನೆಯಲ್ಲಿ ಕೆಮಿಕಲ್ ಇತ್ತು ಅನ್ನೋದ್ರ ಬಗ್ಗೆ ಪೊಲೀಸರಿಂದ ಮಾಹಿತಿಯನ್ನ ಪಡೆದುಕೊಂಡ್ರು. ಅದಾದ ಬಳಿಕ ಏನು ಮೊಳಕೆರ ಗ್ರಾಮಸ್ಥರ ಜೊತೆಗೆ ಒಂದು ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಗ್ರಾಮಸ್ಥರ ಒಂದು ಅಳಲನ್ನ ಕೇಳುವಂತ ಅಹವಾಲನ್ನ ಸ್ವೀಕರಿಸ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು, ಪದೇ ಒಂದೇ ಜಾಗದಲ್ಲಿ ಸ್ಫೋಟ ಆಗ್ತಾ ಇದೆ, ಮತ್ತೆ ಯಾಕೆ ಆಗ್ತಾ ಇದೆ ಸ್ಫೋಟ ಅಂತ ಗೊತ್ತಾಗ್ತಾ ಇಲ್ಲ. ಕಳೆದ ಬಾರಿಯೂ ಸ್ಫೋಟ ಆದಂತ ಸಂದರ್ಭದಲ್ಲಿ ಮಗುವಿನ ಪಾದ ತುಂಡಾಗಿತ್ತು. ಈ ಸಾರಿ 5-6 ಜನರಿಗೆ ಗಾಯ ಆಗಿದೆ. ಹೀಗೆ ಆದ್ರೆ ಹೇಗೆ ಮಾಡೋದು ಅನ್ನೋ ಒಂದು ಅಳಲನ್ನ ತೋಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಸಚಿವರು ಅದು ಈ ಹಿಂದೆ ಸರ್ಕಾರದ ಗಮನಕ್ಕೆ ಯಾವುದೇ ಸ್ಫೋಟ ಬಂದಿರಲಿಲ್ಲ, ಈಗ ಸದ್ಯ ನಮ್ಮ ಗಮನಕ್ಕೆ ಬಂದಿದೆ. ಸರ್ಕಾರ ಇದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದು ಸಮಗ್ರ ತನಿಖೆಯನ್ನ ನಡೆಸ್ತೀವಿ, ಯಾರು ತಪ್ಪಿಸ್ತಿದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಭರವಸೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಏನು ಗಾಯಾಳುಗಳ ಕುಟುಂಬಸ್ಥರು ಸಚಿವರ ಮುಂದೆ ಕಣ್ಣೀರನ್ನ ಹಾಕ್ತಾರೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಯವರಿಗೆ ಮೊದಲು ಏನು ಕೆಮಿಕಲ್ ಸಂಗ್ರಹಿಸಿ ಇಡಬೇಡಿ ಅನ್ನೋ ಒಂದು ಬುದ್ಧಿ ಮಾತು ಹೇಳಿ ಅನ್ನೋ ಒಂದು ತಾಕೀತನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಯಾವ ಮನೆಯಲ್ಲಿ ಕೆಮಿಕಲ್ ಇತ್ತು ಅಂತ ಹೇಳಲಾಗ್ತಾ ಇದೆ, ಆ ಮನೆಯನ್ನ ಆ ಜಾಗದಿಂದ ಬೇರೆಡೆ ಸ್ಥಳಾಂತರ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು.
ದುರ್ಗಪ್ಪ, ಈಗ ಸ್ಫೋಟದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರ ಮಕ್ಕಳ ಸಿಚುವೇಶನ್ ಹೇಗಿದೆ? ಜೊತೆಗೆ ಈಗ ಎಷ್ಟು ಮನೆಗಳಲ್ಲಿ ಈ ರೀತಿಯಾಗಿ ಕೆಮಿಕಲ್ ಸಂಗ್ರಹ ಮಾಡಲಾಗಿದೆ? ಯಾರು ಕೊಡ್ತಿದಾರಂತೆ ಈ ಕೆಮಿಕಲ್? ಯಾವ ಕಾರಣಕ್ಕಾಗಿ ಮನೆಯಲ್ಲಿ ಸಂಗ್ರಹ ಮಾಡ್ತಿದಾರಂತೆ ಕೆಮಿಕಲ್ನ? ಚೈತ್ರ, ಏನು ಹುಮ್ನಾಬಾದು ಮೊದಲೇ ಇಂಡಸ್ಟ್ರಿಯಲ್ ಏರಿಯಾ ಇರ್ತಕ್ಕಂಥದ್ದು. ಅಲ್ಲಿ ಪದೇ ಪದೇ ಏನು ಕೆಲವೊಂದಿಷ್ಟು ಜಮೀನುಗಳಲ್ಲಿ ಆಗಿರ್ಬೋದು, ಅರಣ್ಯ ಪ್ರದೇಶಗಳಲ್ಲಿ ಕೆಮಿಕಲ್ ತ್ಯಾಜ್ಯವನ್ನ ಸುರಿದು ಹೋಗ್ತಕ್ಕಂಥ ಘಟನೆಗಳು ಆಗ್ತಾನೆ ಇದ್ವು. ಅಧಿಕಾರಿಗಳು ಕೂಡ ಅಲ್ಲಿ ಭೇಟಿ ಕೊಡ್ತಾ ಇದ್ರು. ಭೇಟಿ ಕೊಟ್ಟರು ಯಾವುದೇ ಒಂದು ಕ್ರಮಕ್ಕೆ ಮುಂದಾಗ್ತಿಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ರೆ. ಈ ಒಂದು ವಿಷಯವನ್ನ ಸ್ವತಃ ಏನು ಗ್ರಾಮಸ್ಥರ ಸಚಿವರ ಮುಂದೆ ಹೇಳ್ತಾರೆ. ಅದಕ್ಕೆ ಏನು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಕೂಡ ಸಾಥ್ ಧ್ವನಿಗೂಡಿಸಿ ಈ ರೀತಿಯಾಗಿ ಪದೇ ಪದೇ ಕೆಮಿಕಲ್ಗಳು ಇಲ್ಲಿ ಈ ಮನೆಗಳಲ್ಲಿ ಸಿಗ್ತಾ ಇದೆ, ಮತ್ತೆ ಎಲ್ಲೆಂದರಲ್ಲಿ ಚೆಲ್ತಾ ಇದ್ದಾರೆ, ಇದರಿಂದ ಜನ ಮತ್ತು ಜಾನುವಾರುಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಾಗ ಸಚಿವರು ರಾಜ್ಯ ಮಟ್ಟದ ಒಂದು ತಂಡವನ್ನ ಕಳಿಸಿ ಇದ್ರ ಬಗ್ಗೆ ಪರಿಶೀಲನೆ ನಡೆಸ್ತೀನಿ ಅಂತ ಹೇಳಿದರೆ. ಅಷ್ಟೇ ಅಲ್ಲ, ಯಾವುದೇ ಕಾರಣಕ್ಕೂ ಎಲ್ಲೂ ಈ ಗ್ರಾಮದೊಳಗೆ 1 ಲೀಟರ್ ಕೆಮಿಕಲ್ ಬರದೇ ಇರೋ ಹಾಗೆ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಒಂದು ಮಾಹಿತಿನ ಇರ್ತಕ್ಕಂಥದ್ದು. ಅಷ್ಟಕ್ಕೂ ಈ ಕೆಮಿಕಲ್ ಯಾವುದಕ್ಕೆ ಬಳಕೆ ಆಗ್ತಿತ್ತು, ಯಾರು ಸಂಗ್ರಹಿಸಿಟ್ಟಿದ್ರು ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಮತ್ತೆ ಪೊಲೀಸರು ಕೂಡ ಈ ಬಗ್ಗೆ ಸಮಗ್ರವಾದಂತ ತನಿಖೆಯನ್ನ ನಡೆಸಿರ್ತಕ್ಕಂಥದ್ದು. ಮತ್ತೆ ನಮ್ಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಮೋಳ್ಕೆರೆ ಗ್ರಾಮದಲ್ಲಿರ್ತಕ್ಕಂಥ ಮನೆಗಳನ್ನ ಸರ್ಚ್ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಆದ್ರೆ ಇನ್ನೂವರೆಗೂ ಕೂಡ ಯಾಕೆ ಸ್ಫೋಟ ಆಯ್ತು, ಸ್ಫೋಟಕ್ಕೆ ಕಾರಣ ಏನು ಅನ್ನೋದು ಅಸ್ಪಷ್ಟವಾಗಿ ತಿಳಿತಾ ಇಲ್ಲ ಚೈತ್ರ. ಓಕೆ, ಥ್ಯಾಂಕ್ ಯು ದುರ್ಗಪ್ಪ ತಮ್ಮೆಲ್ಲ ಡೀಟೇಲ್ಸ್ಗೆ.